ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೂರನೆಯ ಬಾರಿಗೆ ಈಗ ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ ವಿಜಯ್. ಮತ್ತೆ ಬೆಂಬಲ ಬಗ್ಗೆ ಮನವರಿಕೆ ಮಾಡಿಕೊಳ್ಳಿದ್ದಾರೆ ವಿಜಯ್ ಅನ್ನುವಂಥ ಮಾತು. 3 ದಿನಗಳಲ್ಲಿ 3ನೇ ಬಾರಿಗೆ ಭೇಟಿಯಾಗಲಿರುವಂಥದ್ದು ವಿಜಯ್. ಭಾರೀ ಬೆಳವಣಿಗೆ ಆಗ್ತಾ ಇದೆ. ಸರ್ಕಾರಕ್ಕಿರುವ ಬೆಂಬಲದ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ಹೋಗ್ತಾ ಇದ್ದಾರೆ. ನಂಬರ್ಸ್ ಇಲ್ಲಿ ಯಾರು ಕೊಡ್ತಾ ಇದ್ದಾರೆ ನಿಮಗೆ ಅನ್ನೋದನ್ನ ಅಷ್ಟೇ ಕೇಳ್ತಾ ಇರೋದು. ರಾಜ್ಯಪಾಲರಿಗೆ ಶಾಸಕರ ಬೆಂಬಲ ಪತ್ರವನ್ನ ನೀಡ್ತಾರೆ. ಕುತೂಹಲ ಕೆರಳಿಸಿರುವಂಥದ್ದು ರಾಜ್ಯಪಾಲರ ಭೇಟಿ. ಈಗ 4:30ಕ್ಕೆ ಭೇಟಿ ಆಗಲಿದ್ದಾರಂತೆ ರಾಜ್ಯಪಾಲರನ್ನ ಮತ್ತೆ. ಈ ಭೇಟಿಯಲ್ಲಿ ಏನಾಗುತ್ತೆ, ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರ ಅಥವಾ ಇಲ್ವಾ? ಸಂಜೆ 4:30ಕ್ಕೆ 3ನೇ ಬಾರಿಗೆ ರಾಜ್ಯಪಾಲರ ಭೇಟಿಗೆ ಈಗ ವಿಜಯ್ ತೆರಳಲಿದ್ದಾರೆ. ಟಿವಿಕೆ ಪಕ್ಷದ ಅಧ್ಯಕ್ಷರು. ಈಗ ಈ ಮೂಲಕವಾಗಿ ಮತ್ತೊಂದು ಹೈ ಡ್ರಾಮಾ ಸೃಷ್ಟಿಯಾಗುತ್ತಾ ಇಲ್ಲ ತಣ್ಣಗಾಗುತ್ತಾ ಸೃಷ್ಟಿಯಾಗಿರುವಂಥ ಡ್ರಾಮಾ ಅನ್ನೋದಷ್ಟೇ. ಈಗ ಸರ್ಕಾರಕ್ಕಿರುವ ಬೆಂಬಲದ ಬಗ್ಗೆ ಈಗ ಸಾಬೀತು ಮಾಡಬೇಕಾಗಿದೆ. ಅಂದರೆ ಅವರು ನನ್ನ ಮುಂದೆ ಬಂದು ನಿಲ್ಲಿಸಿ ಅಂತಲ್ಲ, ಯಾರು ಕೊಡ್ತಾ ಇದ್ದಾರೆ ಬೆಂಬಲ ಅಷ್ಟು ಹೇಳಿ ಸಾಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಕೇಳಬೇಕಾಗಂತ ಅಗತ್ಯತೆ ಗವರ್ನರಿಗೆ ಇಲ್ಲ, ರಾಜ್ಯಪಾಲರಿಗೆ. ಯಾಕೆ ಅಂತ ಫ್ಲೋರಲ್ಲಿ ಆಗಬೇಕಾಗಿರೋದು, ಅದು ಅಸೆಂಬ್ಲಿಯ ಫ್ಲೋರ್ನಲ್ಲಿ, ಸದನದ ಒಳಗಡೆಗೆ ಆಗಬೇಕಾಗಿರೋದು. ಅಲ್ಲಿ ಅವರು ಬಹುಮತ ಸಾಬೀತುಪಡಿಸಬೇಕಾಗಿರೋದು ರಾಜ್ಯಪಾಲರ ಮುಂದೆ ಅಲ್ಲ. ಆದರೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ, ನನ್ನ ಮುಂದೆ ನೀವು ಕೊಡಿ ಯಾವ ನಂಬರ್ ಇದ್ದಾವೆ ಅಂತ ಹೇಳಿ. ಸುಮ್ಮನೆ ಒಂದು ಡ್ರಾಮಾ ಮಾಡ್ಕೊಂಡು ಆಗ್ತಾ ಇದೆ ಈ ಬೆಳವಣಿಗೆಗಳು. 3 ದಿನಗಳಲ್ಲಿ 3ನೇ ಬಾರಿಗೆ ಈಗ ವಿಜಯ್ ಭೇಟಿ ಆಗ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚೆನ್ನೈನಿಂದ ತಮಿಳುನಾಡಲ್ಲಿದ್ದಾರೆ. ಮಸೂದ್, ಈಗ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದಾರೆ ಅಂತಂದ್ರೆ ಈಗ ಸೃಷ್ಟಿಯಾಗಿರುವಂಥ ಹೈ ಡ್ರಾಮಾಗೆ ತೆರೆ ಬೀಳುತ್ತಾ ಅಥವಾ ಮತ್ತೊಂದು ಹೈ ಡ್ರಾಮಾ ಸೃಷ್ಟಿಯಾಗುತ್ತಾ ಈ ಬೆಳವಣಿಗೆಯ ಮೂಲಕವಾಗಿ? ಈ ಬಾರಿ ನಂಬರ್ಸ್ ಇದಾವಾ ಇಲ್ವಂತ? ಅರುಣ್, ನಿಜಕ್ಕೂ ಇದು ಮತ್ತೊಂದು ಅನಿರೀಕ್ಷಿತ ವಿದ್ಯಮಾನ. ನಿನ್ನೆನೂ ಭೇಟಿಯಾಗಿದ್ರು 2ನೇ ಬಾರಿಗೆ, ಮೊನ್ನೆನೂ ಭೇಟಿಯಾಗಿದ್ರು 1ನೇ ಬಾರಿಗೆ. ನಿನ್ನೆ ಮತ್ತು ಮೊನ್ನೆ 2 ಬಾರಿಯೂ ಕೂಡ 118 ಶಾಸಕರ ಪಟ್ಟಿಯನ್ನು ರಾಜ್ಯಪಾಲರು ಕೇಳಿದ್ರು. ಇವರಿಂದ ಒದಗಿಸ್ಲಿಕ್ಕೆ ಆಗಲಿಲ್ಲ. 112 ಶಾಸಕರ ಪಟ್ಟಿಯನ್ನಷ್ಟೇ ಒದಗಿಸ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಫ್ಲೋರ್ ಆಫ್ ಟೆಸ್ಟ್ಗೆ ಅವಕಾಶ ಮಾಡಿಕೊಡಿ, ಪದಗ್ರಹಣೆಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು 2 ಬಾರಿಯೂ ಕೂಡ ರಾಜ್ಯಪಾಲರು ತಿರಸ್ಕರಿಸಿದರು. ಈಗ ಮತ್ತೊಮ್ಮೆ ಅನಿರೀಕ್ಷಿತ ಸಂದರ್ಭದಲ್ಲಿ ಮತ್ತೊಮ್ಮೆ ಇವತ್ತು 4:15ಕ್ಕೆ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಿದ್ದಾರೆ. ಯಾಕೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಿಲ್ಲ. ಯಾಕೆಂದರೆ ಇದು ಒಂದು ರೀತಿಯಲ್ಲಿ ಕುತೂಹಲಕಾರಿ ಘಟ್ಟದಲ್ಲಿ ಅವ್ರು ಭೇಟಿ ಆಗ್ತಾ ಇದ್ದಾರೆ ಅಂತಂದ್ರೆ ಏನೋ ಇರಬೇಕು. ಆದರೆ ಇವತ್ತು ಎಡಪಕ್ಷಗಳು ಮತ್ತೆ ವಿಸಿಕೆ ಸಭೆ ಮಾಡಿ ಒಂದು ಹಂತಕ್ಕೆ ತೀರ್ಮಾನ ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿದ್ರು. ಇವತ್ತು ಸಂಜೆ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ವಿಜಯ್ ಅವ್ರಿಗೆ. DMK AIDMK ಮೈತ್ರಿ ಏನು ವಿಚಾರ ಮುನ್ನೆಲೆಗೆ ಬಂತು, ಆ ಸಂದರ್ಭದಲ್ಲಿ ಎಡಪಕ್ಷಗಳು ಕೂಡ ಯೂಟರ್ನ್ ಹೊಡೆದು ಇವತ್ತು ನಿರ್ಧಾರ ಪ್ರಕಟ ಮಾಡಲ್ಲ. ವಿಸಿಕೆ ಅಂತೂ ಯೂಟರ್ನ್ ಹೊಡೆದು ನಾಳೆ ಸಭೆ ಮುಂದೂಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಿಜಯ್ಗೆ ಬೆಂಬಲ ಇಲ್ಲ ಅನ್ನುವಂಥ ವಾತಾವರಣ ಇದೆ. ಅವರ ಬಳಿ ಇರುವಂಥದ್ದು ಕೇವಲ 112 ಶಾಸಕರಷ್ಟೇ. ಇನ್ನು 6 ಶಾಸಕರ ಕೊರತೆಯನ್ನು ಈ ಕ್ಷಣಕ್ಕೂ ಕೂಡ ಅವರು ಎದುರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಂದರೆ ಏನಿರಬಹುದು ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಅದೇ ಆವಾಗಲೇ ಹೇಳ್ತಿದ್ವಲ್ಲ, ತಮಿಳುನಾಡಿನ ರಾಜಕೀಯ ಯಾವಾಗ ಯಾವ ರೀತಿ ತಿರುವು ಪಡ್ಕೊಳ್ತೆ ಗೊತ್ತಾಗ್ತಿಲ್ಲ. ಪ್ರತಿ ಕ್ಷಣವೂ ಕೂಡ ಅನಿರೀಕ್ಷಿತವಾಗಿ ತಿರುವು ಪಡ್ಕೊಂಡೇ ಹೋಗ್ತಾ ಇದೆ. ಈಗ ಇದ್ದಕ್ಕಿದ್ದಂಗೆ ನಟ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇದು ಯಾಕಿರ್ಬೋದು ಅನ್ನುವಂತಹ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಈಗ ಸದ್ಯದ ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ರಾಜ್ಯಪಾಲರಲ್ಲಿ ಅಂದ್ರೆ ಅವರ ಹಕ್ಕನ್ನು ಮೊಟ್ಟಕ್ಕೆ ಮಾಡೋಕೆ ಹಾಕಲ್ಲ. ಯಾರ ಹಕ್ಕು, ಯಾವ ದೊಡ್ಡ ಪಕ್ಷವಾಗಿ ಯಾವ ಪಕ್ಷ ಹೊರಹೊಮ್ಮಿದೆ ಅವ್ರಿಗೆ ಅಧಿಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕು, ಸದನ ಕರೆದು ವಿಶ್ವಾಸಮತ ಯಾಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವರ ಹಕ್ಕು, ಸಂವಿಧಾನಕ್ಕೆ ಹಕ್ಕು. ಅದನ್ನ ರಾಜ್ಯಪಾಲರು ಮೊಟಕು ಮಾಡೋದಕ್ಕೆ ಅಧಿಕಾರ ಇಲ್ಲ. ಇದು ಗೊತ್ತಿದ್ದು ಕೂಡ ರಾಜ್ಯಪಾಲರು ಕಳೆದ 2 ದಿನವೂ ಕೂಡ 2 ಸಲ ನಿರಾಕರಣೆ ಮಾಡಿದ್ದಾರೆ. ಈಗ ವಿಜಯ್ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡ್ತಿರೋ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನುವಂತಹ ಸಹಜವಾದಂತಹ ಕುತೂಹಲ ಮನೆ ಮಾಡಿದೆ. ಇದಕ್ಕೆ ಅವರು ಭೇಟಿ ಮಾಡ್ತಿಲ್ಲ. ಹಿರಿಯ ವಕೀಲರ, ರಾಜಕೀಯ ತಜ್ಞರ, ಕಾನೂನು ತಜ್ಞರ ಸಲಹೆ ಪಡ್ಕೊಂಡೇ ವಿಜಯ್ ಅವರು ಮತ್ತೆ ರಾಜ್ಯಪಾಲರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ. ಹಾಗಾಗಿ ಅವರ ಭೇಟಿ ನಂತರ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂತಹ ವಿದ್ಯಮಾನ. ಅರುಣ್,
ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ತಮಿಳುನಾಡಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳು ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ.